ನಾನೊಬ್ಬ ಹುಚ್ಚ ಅಲ್ಲಲ್ಲ, ಈ ಜಗತ್ತೇ ಹುಚ್ಚರ ಸಂತೆ. ಮಗು, ಯಾರು ನೀನು? ಒಳ್ಳೆ ಬಟ್ಟೆನ ಹಾಕಿದೀಯಾ? ಹೊರಗ್ ಬಟ್ಟೆ ಕೊಟ್ಟಿದ್ದಾರೆ, ಕೊಡಿದೀಯಾ ಈ ಬಟ್ಟೆನ? ಕೊಡದಿದ್ರೆ ಹೋಗು, ನೀನೊಬ್ಬ ಪೆದ್ದ. ನನಗೂ ಒಬ್ಬ ಮಗ ಹುಟ್ಟಿದಾನೆ. ಅವನು ಯಾರು ಅಂತ ನಾನು ನೋಡೇ ಇಲ್ಲ. ಅಲ್ಲಲ್ಲ, ಅವನು ಹೊಟ್ಟೆಯೊಳಗಿದ್ದಾಗಲೇ ನಾನು ಬಂದ್ಬಿಟ್ಟೆ. ಅಲ್ಲ, ಅವನು ನನ್ನ ಮಗ ಅಲ್ಲ, ನನ್ನ ತಮ್ಮನ ಮಗ. ಮನೆಯಲ್ಲಿ ದಿನವೂ ಮಿರಲು ಮಗು, ಈ ಹಾಡನ್ನ ಯಾರು ಕಲಿಸ್ಕೊಟ್ಟಿದ್ದಾರಪ್ಪ? ಯಾರು ಕಲಿಸ್ಕೊಟ್ಟಿದ್ದಾರೆ? ನನ್ನ ತಾಯಿ ಹಾಗೂ ನನ್ನ ಕಾಕ ಕಲಿಸಿದ್ದರು. ಹಾಗಾದ್ರೆ ಯಾರು ಆ ನಿನ್ನ ತಂದೆ ತಾಯಿ ಎಂದಿರು? ಯಾರಾದರೂ ಅದನ್ನು ತಗೊಂಡು ತಾವೇನು ಮಾಡಿವ್ರಿ? ಹಾಗೇನಿಲ್ಲಪ್ಪ, ನೀನೀಗ ಹಾಡು ಹಾಡ್ದಿಯಲ್ಲ, ಆ ಹಾಡು ಕೇಳಿದ ತಕ್ಷಣ ನನಗೆ ಹಿಂದಿನದೇನೋ ನೆನಪಾಗಿ ನನ್ನ ಹುಚ್ಚು ನಿಶ್ಚಯವಾಗುತ್ತೆ. ಹಾಗೆ ನಾವು ಶ್ರೀ ಶಿವಲಿಂಗೇಶ್ವರನಲ್ಲಿರುವ ಪುಣ್ಯಭೂಮಿ ನನ್ನ ಪುತ್ತೂರು ರೋಡ್ಗೆ ನನ್ನ ತಾಯಿ ಹೆಸರು ಸಾವಿತ್ರಿ, ತಂದೆ ಹೆಸರು ಶಂಕರ. ಈಗ ನನ್ನ ತಂದೆ ಹುಟ್ಟೋ ಮುನ್ನ ತಲೆ ಭ್ರಮೆಯಾಗಿದ್ದ ಹೋಗಿದ್ದಾರೆ, ಹುಡುಕಲು ಹೊರಟಿದ್ದೇನೆ. ಹಾಗಾದರೆ ನಿನ್ನ ತಂದೆ ಮನೆಯಲ್ಲಿ ಇಲ್ಲವೆಂದು ಹೇಳುವೆ. ಹಾಗಾದರೆ ಅವನು ನಿನ್ನ ತಂದೆ ಸತ್ತು ಹೋದನ? ಮಿಸ್ಟರ್, ಬಾಯಿ ಬಿಗಿ ಹಿಡಿದು ಮಾತನಾಡು. ಈ ಮಾತು ನೀನಾಡಿದೆ, ಯಾರೇ ಆಡಿದ್ರೆ ರುಂಡವನ್ನು ಕತ್ತರಿಸಿ ನನ್ನ ತಾಯಿ ಹಣೆ ಮೇಲೆ ತಿಲಕವನ್ನು ಹಿಡಿಯುತ್ತಿದ್ದೇನೆ. ಹಿರಿಯರಿಂದ ಮರ್ಯಾದೆ ಕೊಟ್ಟಿದ್ದೇನೆ, ಎಚ್ಚರ. ಹಾಗಾದರೆ ನೀನು ನಿನ್ನ ತಂದೆಯ ರಕ್ತದಿಂದಲೇ ಎರಕ ಹೊಯ್ದು ಹುಟ್ಟಿದ್ದೇನೆ ಎನ್ನುವ ನಂಬಿಕೆ ನಿನಗಿದೆಯಾ? ನಂಬಿಕೆ ಅಷ್ಟೇ ಅಲ್ಲ, ನಿಜ ಸಂಗಾತಿಯು ನನ್ನ ಮನದಲ್ಲಿ ಮನೆ ಮಾಡಿಕೊಂಡಿದೆ. ದಿನನಿತ್ಯವೂ ನನ್ನ ತಂದೆ ಭಾವಚಿತ್ರವನ್ನು ಅಂತರದಲ್ಲಿ ಸೃಷ್ಟಿಸಿಕೊಂಡು ಗುಗ್ಗಿರಿದು ಅಳುತ್ತಾ ಕೂಲಿ ಮಾಡಿದ ತಾಯಿಯಂತೆ ಅವಳ ಪಾದಗಳನ್ನು ಪೂಜೆ ಮಾಡುತ್ತಾ ಚಿಕ್ಕಪ್ಪನ ಮೇಲೆ ಸಂಶಯದ ಸುರಿಮಳಿ ಸುರಿಸುತ್ತಾ ಹೊರಗೆ ಹಾಕುವಂಥ ದುರ್ಬದೆ ನೀಡಿದ ಆ ಜಗನ್ನಾಥ ಮತ್ತು ಸೂಳೆ ಸುವರ್ಣ ಅವಳ ಗಂಡ ಸುನಿಲಿಂದಲೇ ಈ ಕಾರ್ಯ ನಡೆದಿದೆ. ತಾವ್ಯಾರು ಕೇಳಬಹುದು? ಮಗು, ನಾನೊಬ್ಬ ದುರ್ದೈವಿ. ನನ್ನ ಕೈಯಲ್ಲಿ ಮಾಣಿಕ್ಯದಂಥ ವಜ್ರದ ಹರಳನ್ನ ಕಸವೆಂದು ತಿಳಿದು ಸಾಕಿದ ದುರ್ದೈವಿ. ಹಾಗಾದ್ರೆ ನಿನ್ನ ತಾಯಿ
ನಿನ್ನ ಚಿಕ್ಕಪ್ಪ ಎಲ್ಲಿರುವರು ಈಗ? ಅಂದರೆ ನಾನು ಕಣ್ಣೆದ್ದು ಕುರುಡನಂತಿರುವ ಒಬ್ಬ ದುರ್ದೈವಿ. ಈಗ ನಿನ್ ತಂದೆ, ಈಗ ನಿನ್ ಚಿಕ್ಕಪ್ಪ, ನಿನ್ನಮ್ಮ ಎಲ್ಲಿರುವರು? ಅಂದರೆ ನೀವು ಆ ದುರ್ದೈವಿ ನಾನೇ. ನಾನೇ ಕಣೋ ನಿಮ್ಮಪ್ಪ. ನಾನೊಬ್ಬ ಅಪ್ಪಾಜಿ, ಅಪ್ಪಾಜಿ, ಎಲ್ಲಿದ್ದಾರಪ್ಪ ನನ್ನ ಹೆಂಡತಿ ಮತ್ತು ನನ್ನ ಬಡ ಹುಟ್ಟಿದ ತಮ್ಮ? ಅಲ್ಲಿ ಕಾಣುವ ಗುಡಿಸಿನಲ್ಲೇ ಇದ್ದಾರೆ ಅಪ್ಪಾಜಿ. ಅಯ್ಯೋ ದುರ್ವಿಧಿಯೇ, ಒಂದು ಕಾಲದಲ್ಲಿ ಸಿರಿ ಸಂಪತ್ತಿನಿಂದ ತುಂಬಿದ ಸೌಧದಲ್ಲಿದ್ದ ನನ್ನ ಹೆಂಡತಿ, ನನ್ನ ತಮ್ಮ ಇಂದು ಗುಡಿಸಲಲ್ಲಿ ವಾಸಿಸುವಂತಾಯಿತೆ. ಬಾ ಮಗು, ಬಾ ಮಗು, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ತೀನಿ. ತೋರಿಸ್ಬಾ ನಿನ್ನಮ್ಮನ್ನ. ಕಲ್ಲಬಂಡೆಯ ಹಾಗೆ ಅಮ್ಮ ನೋಡಮ್ಮ, ಇಲ್ಲಿ ಯಾರು ಬಂದಿದ್ದಾರೆ? ಸ್ವಾಮಿ ರೀ, ಇಂದು ನೆನಪಾದ್ಲೇ ಈ ಬಡಪಾಯಿ ಇಲ್ಲಿಗೆ. ಬನ್ನಿ ಸ್ವಾಮಿ, ನೋಡಿ ಇಂದು ನೀವು ನನ್ನ ಕೊಳ್ಳಿಗೆ ಅರಸಿನ ದಾರವನ್ನ ಕಟ್ಟುವರಂತೆ. ಬನ್ನಿ. ಉಮೇಶ, ನಾ ಹೇಳಿದ ಕೆಲಸವನ್ನು ಏನು ಮಾಡಿದೆ? ಮಾಡೀನಿ ಚಿಕ್ಕಪ್ಪ. ಎಲ್ಲಿಯಪ್ಪ? ಇಲ್ಲಿ ನೋಡಿ ಚಿಕ್ಕಪ್ಪ. ಅದು ನಿನ್ನ ತಂದೆ ಕೈಯಲ್ಲಿ ಕೊಡುತ್ತ. ನೋಡಪ್ಪಾಜಿ, ನಾನು ಸ್ವಂತ ದುಡಿಮೆಲಿಂದ ತಂದಿದ್ದೇನೆ. ಕಟ್ಟಪ್ಪಾಜಿ. ಮಗು ಉಮೇಶ, ನಿನ್ನಂಥ ಮಕ್ಕಳು ಇಲ್ಲಿರುವ ಎಲ್ಲರಿಗೂ ಸಿಕ್ಕಿದ್ರೆ ಈ ಜಗತ್ತು ಅತ್ಯಂತ ಸುಂದರವಾಗಿರ್ತಿತ್ತು. ನಮ್ಮೆಲ್ಲರನ್ನ ಒಂದುಗೂಡಿಸಿದ ಶಿವಲಿಂಗೇಶ್ವರನ ಅಡಿಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಜಯ ಜಯ ಜಯ